ಕಾವ್ಯ ಅವರು ಇರುವಂತ ಲೊಕೇಶನ್ ನೋಡಿ ಎಷ್ಟು ಪೀಸ್ ಆಗಿದೆ. ಅಲ್ಲದೆ ಟ್ರೆಕ್ಕಿಂಗ್ ಮಾಡಿದ್ದಾರೆ ಫ್ಯಾಮಿಲಿ ಒಟ್ಟಿಗೆ. ಒಂದು ವೈನಾಡ್ ಟ್ರಿಪ್ ಗೆ ಹೋಗಿರ್ತಾರೆ. ವೈನಾಡ್ ಟ್ರಿಪ್ ಅಂದ್ರೆ ಎಲ್ರಿಗೂ ಕೂಡ ಗೊತ್ತು. ಈ ಒಂದು ಟೈಮ್ ನೇಚರ್ ಯಾವ ರೀತಿ ಎಂಜಾಯ್ ಮಾಡಬಹುದು. ಫಾಗ್ ಕ್ಲೈಮೇಟ್ ವೆದರ್ ತುಂಬಾನೇ ಚೆನ್ನಾಗಿರುತ್ತೆ. ಅಲ್ಲದೆ ವೆಡ್ಡಿಂಗ್ ಆನಿವರ್ಸರಿಯನ್ನು ಕೂಡ ಆಚರಿಸ್ತಾರೆ ವೈನಾಡ್ ಹೋಮ್ ಸ್ಟೇ ಅಲ್ಲಿ. ಜೊತೆಗೆ ಮರು ದಿವಸ ಸಖತ್ತಾಗಿ ಕಾವ್ಯ ಮತ್ತೆ ಕಾವ್ಯ ಅವರ ತಮ್ಮ ಅದ್ಭುತವಾದಂತ ಟ್ರೆಕ್ಕಿಂಗ್ ಮಾಡಿದ್ದಾರೆ, ಪೀಕ್ ಹತ್ತಿದ್ದಾರೆ. ನೋಡ್ತಾ ಇರಬಹುದು ಒಂದು ಡೆಸ್ಟಿನೇಷನ್ ಯಾವ ರೀತಿ ಇದೆ. ಏನು ಬೆಂಗಳೂರು ಟ್ರಾಫಿಕ್ ಜನಜಂಗುಳಿ ಎಲ್ಲವನ್ನು ಕೂಡ ಬಿಟ್ಟು ಆರಾಮಾಗಿ ಒಂದ್ 2-3 ದಿವಸ ಸಮಯವನ್ನ ಕಳೆಯೋಣ, ನೇಚರ್ ಜೊತೆ ಬೆರೆಯೋಣ, ಆರಾಮಾಗಿ ಕಾಡು ಸುತ್ತೋಣ, ಟ್ರೆಕ್ಕಿಂಗ್ ಮಾಡೋಣ, ಎಲ್ಲ ಜಾಗಗಳನ್ನ ನೋಡೋಣ ಅಂತ ನಟಿ ಕಾವ್ಯ ಅವರು ಫ್ಯಾಮಿಲಿಯನ್ನ ಕರ್ಕೊಂಡು ವೈನಾಡ್ ಟ್ರಿಪ್ ಹೋಗಿದ್ದಾರೆ. ಸಖತ್ತಾಗಿ ನೋಡ್ತಾ ಇರಬಹುದು. ಟಾಪ್ ಅನ್ನ ಹತ್ತಿದ್ದಾರೆ, ಬೆಟ್ಟವನ್ನ ಹತ್ತಿ ಟ್ರೆಕ್ಕಿಂಗ್ ಅನ್ನ ಮಾಡಿ ಸಖತ್ತಾಗಿ ಫೋಟೋವನ್ನ ತೆಗೆಸ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಅವರಿಗೆ ಚಿತ್ತಾರ ಅವಾರ್ಡ್ ಫಂಕ್ಷನ್ ನಲ್ಲಿ ಪ್ರಾಮಿಸಿಂಗ್ ಸ್ಟಾರ್ ಫೀಮೇಲ್ ಅವಾರ್ಡ್ ಕೂಡ ಸಿಕ್ತು. ಅದು ಈ ವರ್ಷ ನಾಮಿನೇಟ್ ಆಗಿದ್ರು, ಅದೇ ರೀತಿ ಅವಾರ್ಡ್ ಕೂಡ ಪಡೆದುಕೊಂಡಿದ್ದಾರೆ. ತಪ್ಪದೆ ಎಲ್ಲರೂ ಕೂಡ ನಟಿ ಕಾವ್ಯ ಅವರಿಗೆ ಮೊದಲಿಗೆ ವಿಶ್ ಮಾಡಿ. ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಸಿನಿಮಾ ಮಾಡಬೇಕು ಅಂತ ಹಲವರ ಆಸೆ. ಬಟ್ ಅಂತ ಒಂದು ಕತೆ, ಅಂತ ಒಂದು ಡೈರೆಕ್ಟರ್ ಪ್ರೊಡ್ಯೂಸರ್ ಸಿಗ್ಬೇಕಲ್ಲ, ಒಪ್ಕೋತಾರ, ಕಾದು ನೋಡ್ಬೇಕಿದೆ. ನೆಕ್ಸ್ಟ್ ನೋಡೋಣ. ಒಟ್ಟಾರೆ ಈಗ ಸದ್ಯಕ್ಕೆ ಕಾವ್ಯ ಅವರು ಬೇರೆ ಒಂದು ಸಿನಿಮಾವನ್ನು ಒಪ್ಕೊಂಡಿದ್ದಾರೆ. ಗಿಲ್ಲಿ ನಟ ಅವರು ಅದ್ಭುತವಾದಂತಹ ಪಳಾರ್ ಸಿನಿಮಾವನ್ನು ಒಪ್ಕೊಂಡು ಏನೋ ಸುದ್ದಿಗೋಷ್ಠಿ ನಡೆಸಿ ಪ್ರೆಸ್ ಮೀಟ್ ಅನ್ನ ಮಾಡಿ ಮುಹೂರ್ತವನ್ನು ಕೂಡ ಮಾಡಿದ್ರು. ಅದಕ್ಕೆ ಕಾವ್ಯ ಅವರು ಕೂಡ ಖುದ್ದು ಮೆಸೇಜ್ ಮಾಡುವ ಮೂಲಕ ವಿಶಸ್ ಗಳನ್ನ ತಿಳಿಸಿದ್ದಾರೆ. ಕಾವ್ಯ ಮತ್ತೆ ಗಿಲ್ಲಿ ಮುಂದೆ ಫ್ಯೂಚರ್ ನಲ್ಲಿ ಸಿನಿಮಾವನ್ನ ಮಾಡಬೇಕೆಂಬುದು ಜನರ ಆಸೆ. ಒಟ್ಟಾರೆ ಈಗ ಸ್ವಲ್ಪ ಒಂದ್ 2-3 ದಿವಸ ಒಂದ್ ವಾರ ಅನ್ಕೋಬಹುದು ಬ್ರೇಕ್ ಅನ್ನ ತೆಗೆದುಕೊಂಡು ಆರಾಮಾಗಿ ಈಗ ನೇಚರ್ ಎಂಜಾಯ್ ಮಾಡ್ತಾ ಇದ್ದಾರೆ. ನಟಿ ಕಾವ್ಯ ಅವರು ಲಾಂಗ್ ಟ್ರಿಪ್ ಹೋಗಿದ್ದಾರೆ, ಅದು ವೈನಾಡ್ ಟ್ರಿಪ್ ಗೆ ಹೋಗಿದ್ದಾರೆ. ಸಖತ್ತಾಗಿರುವಂತಹ ಒಂದು ಲೊಕೇಶನ್ ವ್ಯೂ ನಲ್ಲಿ ನಿಂತು ಫೋಟೋ ಶೂಟ್ ಅನ್ನ ಮಾಡಿಸಿದ್ದಾರೆ. ಒಂದು ತುಂಬಾ ತಿಂಗಳ ಮತ್ತೆ ಒಂದು ತುಂಬಾನೇ ಟೈಮ್ ಆದ್ಮೇಲೆ ಈ ತರ ಟ್ರೆಕ್ಕಿಂಗ್ ಆಗಿರ್ಬೋದು, ಈ ತರ ಒಂದು ಪೀಸ್ಫುಲ್ ನೇಚರ್ ಅನ್ನ ನಟಿ ಕಾವ್ಯ ಅವರು ಎಂಜಾಯ್ ಮಾಡ್ತಿರೋದು. ಅದರಲ್ಲೂ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಸಖತ್ತಾಗಿರುವಂತ ನೇಚರ್ ನಲ್ಲಿ.